ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 10 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ. 10 ಆರೋಪಿಗಳಿಗೆ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ. A1 ಪವಿತ್ರಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A16 ಕೇಶವ್ಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶ ಹೊರಡಿಸಲಾಗಿದೆ. ನಿನ್ನೆಯೇ ಜೈಲು ಸೇರಿರುವ A8 ರವಿ, A15 ಕಾರ್ತಿಕ್. ನಿನ್ನೆಯೇ ಜೈಲು ಸೇರಿರುವ A8 ರವಿ ಮತ್ತು A15 ಕಾರ್ತಿಕ್ ಆಲ್ರೆಡಿ ಜೈಲು ಸೇರಿದ್ದಾರೆ. ಸದ್ಯ ಇವತ್ತಿನ ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ 10 ಆರೋಪಿಗಳಿಗೆ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ. 10 ಆರೋಪಿಗಳಿಗೆ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ. A1 ಪವಿತ್ರಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A16 ಕೇಶವ್ಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶ ಹೊರಡಿಸಲಾಗಿದೆ. ನಿನ್ನೆಯೇ ಜೈಲು ಸೇರಿರುವ A8 ರವಿ ಮತ್ತು A15 ಕಾರ್ತಿಕ್. A1 ಆರೋಪಿಯಾಗಿದ್ರು ಪವಿತ್ರಗೌಡ. ಸದ್ಯ ಅವರು ಸೇರಿ 10 ಆರೋಪಿಗಳು ಈಗ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ. 10 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಇವತ್ತು ತುಂಬಾ ಕುತೂಹಲ ಕೆರಳಿಸಿತ್ತು. ನ್ಯಾಯಾಲಯಕ್ಕೆ ಹೋಗ್ತಾರೆ. 5 ದಿನಗಳ ಕಸ್ಟಡಿ ಮುಕ್ತಾಯವಾಗಿದೆ. ಇವತ್ತೇನು ಡೆವಲಪ್ಮೆಂಟ್ಸ್ ಅಂತ ಹೇಳಿ ಕಾಯ್ತಾ ಇದ್ವಿ. ಅದಕ್ಕೊಂದು ರಿಸಲ್ಟ್ ಅಂತ ಹೇಳ್ಬಹುದು. ಈಗ 10 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ. 10 ಆರೋಪಿಗಳಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರಗೌಡ ಕೂಡ ಸೇರಿ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. A1 ಪವಿತ್ರಗೌಡ ಸೇರಿ 9 ಅಂದ್ರೆ ಟೋಟಲ್ 10 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ. ಇನ್ನು ನಿನ್ನೆಯೇ A8 ರವಿ, A15 ಕಾರ್ತಿಕ್ ಜೈಲು ಸೇರಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 10 ಆರೋಪಿಗಳು ಅಂದ್ರೆ ಟೋಟಲ್ 17 ಆರೋಪಿಗಳು ವಶದಲ್ಲಿದ್ರು, ಪೊಲೀಸ್ ವಶದಲ್ಲಿದ್ರು. ಇವತ್ತು 10 ಆರೋಪಿಗಳಿಗೆ ಟೋಟಲ್ 10 ಜನರಿಗೆ ನ್ಯಾಯಾಂಗ ಬಂಧನ. ಪವಿತ್ರಗೌಡ ಸೇರಿ 10 ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ. ಇನ್ನು 14 ದಿನ ಅಂದ್ರೆ ಜುಲೈ 4ರವರೆಗೆ ಪರಪ್ಪನ ಅಗ್ರಹಾರ ಅದೇ ಅವರಿಗೆ ತಾಣ. ಈಗ 14 ದಿನ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ ಆದೇಶ ಹೊರಡಿಸಲಾಗಿದೆ. ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ.